ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಎಂಜಿ ರಸ್ತೆ ಸಮೀಪ ಇರುವಂತಹ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಕಾರು ರಿಕ್ಕಿ ರೈಗೆ ಸೇರಿದ್ದು ಎನ್ನಲಾಗ್ತಾ ಇದೆ. ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಂದ ಐಷಾರಾಮಿ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಸರ್ಕಲ್ನಲ್ಲಿ 2-3 ಬಾರಿ ಡ್ರಿಫ್ಟಿಂಗ್ ಮಾಡಿ ಅಟ್ಟಹಾಸವನ್ನ ಮೆರೆಯಲಾಗಿತ್ತು. ನಡು ರಸ್ತೆಯಲ್ಲೇ ಕಾರನ್ನ ಎರ್ರಾಬಿರಿ ತಿರುಗಿಸಲಾಗಿತ್ತು. ಇದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡಿತ್ತು. ಸದ್ಯ ಅಜಾಗರೂಕತೆಯಿಂದ ಕಾರು ಚಾಲನೆ ಅಂತೇಳಿ ಕೇಸ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಸಂಚಾರಿ ಠಾಣೆ ಪೊಲೀಸರು ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಕಾರು ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಅವರದ್ದು ಎನ್ನಲಾಗ್ತಾ ಇದೆ. ಇದು ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು. ಇದನ್ನ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಲ್ನಲ್ಲಿ 2-3 ಬಾರಿ ಡ್ರಿಫ್ಟಿಂಗ್ ಮಾಡಲಾಗಿತ್ತು, ಕಾರನ್ನ ತಿರುಗಿಸಲಾಗಿತ್ತು. ಒಂದ್ ಕಡೆಯಲ್ಲಿ ಬೆಂಗಳೂರಿನ ಎಂಜಿ ರಸ್ತೆ ಸಮೀಪ ಇರುವಂಥ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೇನು ಬೆಂಗಳೂರಿನ ರಸ್ತೆಯ ರೇಸ್ ಟ್ರ್ಯಾಕ್ ಅಂತೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತೆ ಎನ್ನುವಂಥ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಈ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು ರಿಕ್ಕಿ ರೈ ಅವರಿಗೆ ಸೇರಿದ್ದು ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಗಮನಿಸ್ತಾ ಇದ್ವಿ, ಈ ಲ್ಯಾಂಬೋರ್ಗಿನಿ ಕಾರು ರಿಕ್ಕಿ ರೈ ಅವರಿಗೆ ಸೇರಿದ್ದು ಎನ್ನಲಾಗ್ತಾ ಇದೆ. ಡ್ರಿಫ್ಟಿಂಗ್ ಮಾಡಿದ ದಿನದಂದು ಕಾರು ಚಾಲನೆಯನ್ನ ಯಾರು ಮಾಡ್ತಾ ಇದ್ರು? ರಿಕ್ಕಿ ರೈ ಅವರು ಅದರೊಳಗಿದ್ರ ಅಥವಾ ಬೇರೆಯವರಿದ್ರ? ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರ ತನಿಖೆಯಲ್ಲಿ? ಸಂಪತ್ತೇನು ನಿನ್ನೆ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ರಸ್ತೆಯಲ್ಲಿ ಏನು ಲ್ಯಾಂಬೋರ್ಗಿನಿ ವೈಟ್ ಕಲರ್ ಕಾರು ಏನು ಡ್ರಿಫ್ಟಿಂಗ್ ಅನ್ನ ಮಾಡುವುದರ ಮೂಲಕ ಸಾರ್ವಜನಿಕವಾಗಿ ಒಂದು ಟೀಕೆಗೆ ಗುರಿಯಾಗಿತ್ತು. ಏನು ಎಂಜಿ ರಸ್ತೆಯಲ್ಲಿ ರಾತ್ರಿಯಾದ್ರೂ ಕೂಡ ವಾಹನ ಸಂಚಾರ ದಟ್ಟಣೆ ಅತಿಯಾಗಿ ಇರುತ್ತೆ. ಸಾಕಷ್ಟು ಜನ ಅಲ್ಲಿ ಓಡಾಡ್ತಾ ಇರ್ತಾರೆ. ಸಾರ್ವಜನಿಕರು ಕೂಡ ಅಲ್ಲಿ ಪಾದಾಚಾರಿಗಳು ಕೂಡ ರಸ್ತೆಯಲ್ಲಿ ನಡೆದಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಏನು ಸ್ಟಂಟ್ ಮಾಡುವ ಮೂಲಕ ಕಾರನ್ನ ಡ್ರಿಫ್ಟಿಂಗ್ ಮಾಡಿರ್ತಾರೆ. ಸದ್ಯ ಈ ಒಂದು ಏನು ಡ್ರಿಫ್ಟಿಂಗ್ ಅನ್ನ ಮಾಡುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ರೆಕಾರ್ಡ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಂತರ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾರ್ದಿದು ಕಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಏನು 0009 ಎಂಬ ಕಾರು ಲ್ಯಾಂಬೋರ್ಗಿನಿ ಕಾರು ಯಾರಿಗೆ ಸೇರಿದ್ದು ಅಂತ ಹೇಳಿ ಸಿಸಿಟಿವಿ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಸದ್ಯ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಅವರ ಕಾರನ್ನ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಸೀಸನ್ನ ಮಾಡಿಸ್ಕೊಂಡಿರುವಂತದ್ದು. ಆದ್ರೆ ಅದರ ಒಳಗಡೆ ರಿಕ್ಕಿ ರೈ ಇದ್ರ ಅಥವಾ ಬೇರೆ ಯಾರಾದ್ರೂ ಕಾರು ಚಾಲನೆಯನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಇದೇ ರೀತಿ ರಿಕ್ಕಿ ರೈ ಈ ರೀತಿಯಾಗಿ ಕಾರನ್ನ ಚಾಲನೆ ಮಾಡಿದ್ರೆ ಇಂತಹ ಒಂದು ಸ್ಥಾನದಲ್ಲಿರುವಂತಹ ರಿಕ್ಕಿ ರೈ ಯಾಕೆ ಈ ರೀತಿಯನ್ನ ಮಾಡಿದ್ರು? ಸಾರ್ವಜನಿಕವಾಗಿ ಒಂದಷ್ಟು ಟೀಕೆಗೆ ಗುರಿ ಆಗ್ತಾ ಇರುವಂತದ್ದು. ಒಟ್ನಲ್ಲಿ ಇದು ರಿಕ್ಕಿ ರೈಯೇ ಕಾರನ್ನ ಚಾಲನೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.